ಇನ್ನು ಇತ್ತ ಬಿಸಿಲಿನ ಧಗೆಯಿಂದ ಕಂಗೆಟ್ಟಿದ್ದಂತಹ ಬೆಂಗಳೂರಿಗರಿಗೆ ಗುಡುಗು ಸಹಿತ ಭಾರಿ ಮಳೆ ತಂಪನ್ನ ಇರ್ತದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಗುಡುಗು ಸಹಿತ ಆಲಿಕಲ್ಲು ಮಳೆ ಬೀಳ್ತಾ ಇದೆ. ಶಾಂತಿನಗರ, ರಿಚ್ಮಂಡ್ ಸರ್ಕಲ್, ಕೋರಮಂಗಲ, ಮೆಜೆಸ್ಟಿಕ್ ಮಾರ್ಕೆಟ್ ಎಲ್ಲಾ ಭಾಗದಲ್ಲೂ ಕೂಡ ಜೋರು ಮಳೆ ಆಗ್ತಾ ಇದೆ. ಯಾವಾಗಪ್ಪ ಬರುತ್ತೆ ಮಳೆ ಅಂತ ಹೇಳಿ ಕಾದು ಕುಳಿತಿದ್ರು ಜನ. ಯಾಕಂದ್ರೆ ಬಿಸಿಲಿನ ಝಳ ಅಷ್ಟು ಮಟ್ಟಿಗಿತ್ತು. ನಿನ್ನೆ ತುಮಕೂರಲ್ಲಾಗಿದೆ, ಇಲ್ಲಿ ಬೆಂಗಳೂರಲ್ಲಿ ಆಗೋದಕ್ಕೆ ಏನಪ್ಪ ದಾಡಿ ಮಳೆ ಯಾಕಪ್ಪ ಬರ್ತಾ ಇಲ್ಲ ಅಂಥೇಳಿ ಜನ ಮೂಗು ಮುರಿತಾ ಇದ್ರು. ಆದರೆ ಇವತ್ತು ವರುಣದೇವ ತಂಪೆರೆದಿದ್ದಾನೆ. ಅದು ಕೂಡ ಭಾರಿ ಗುಡುಗು ಸಹಿತ ಮಳೆ ಆಗಿದೆ, ಬಿರುಗಾಳಿ ಸಹಿತ ಮಳೆ. ನೋಡಿ ಇಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಸಹಜ, ಯಾಕಂದ್ರೆ ಅಷ್ಟೊಂದು ಬಿಸಿ ಏರಿಕೆ ಆಗಿದ್ದಾಗ ಸಹಜವಾಗಿ ಇಂಥದ್ದೊಂದು ಮಳೆಯ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ರು. ಇವತ್ತು ಮಳೆ ಆಗಿದೆ, ತಂಪೆರೆದಿದ್ದಾನೆ ವರುಣ. ಇನ್ನಷ್ಟು ಹೊತ್ತು ಸ್ವಲ್ಪ ಮಳೆ ಬೀಳಲಿ, ಭೂಮಿ ತಂಪಾಗಲಿ ಅಂತ ಹೇಳಿ ಈಗ ಜನ ಆಶಿಸ್ತಾ ಇದ್ದಾರೆ. ಯಾಕಂದರೆ ರಾತ್ರಿ ಆದರೆ ಸಾಕು, ಮಲಗಕ್ಕಾಗಲ್ಲ, ಬೆಳಗ್ಗೆ ಆದರೆ ಆಫೀಸ್ಗಳಿಗೆ ಹೋಗೋದಕ್ಕಾಗೋದಿಲ್ಲ. ಬಿಸಿಲಿನ ಧಗೆ 36 ಡಿಗ್ರಿ 37 ಡಿಗ್ರಿಗೆ ಹೋಗ್ತಾ ಇದೆ. ಎಲ್ಲ ಹತ್ತಿರ 40 ಡಿಗ್ರಿಗೆ ತಲುಪುತ್ತೆ ಅನ್ನುವಂಥ ಒಂದು ಭಯ. ಬಟ್ ಅದರ ನಡುವೆ ಇವತ್ತು ಬೆಂಗಳೂರಿನಲ್ಲಿ ತಂಪೆರೆದಿದ್ದಾನೆ ವರುಣದೇವ. ಗುಡುಗು ಸಹಿತ ಆಲಿಕಲ್ಲು ಮಳೆ ಆಗ್ತಾ ಇದೆ. ಬೆಂಗಳೂರಿನ ಹಲವೆಡೆ ಗುಡುಗು ಸಹಿತ ಭಾರಿ ಮಳೆ ಆಗ್ತಾ ಇದೆ. ಹಲವು ಕಡೆ ಆಲಿಕಲ್ಲು ಸಹಿತವೂ ಮಳೆ ಬೀಳ್ತಾ ಇದೆ. ಬೆಂಗಳೂರಿನ ಕೆಲವೊಂದಷ್ಟು ಪ್ರಮುಖ ಏರಿಯಾಗಳು ಶಾಂತಿನಗರ, ರಿಚ್ಮಂಡ್ ಸರ್ಕಲ್, ಕೋರಮಂಗಲ, ಮೆಜೆಸ್ಟಿಕ್ ಮಾರ್ಕೆಟ್ ಇಲ್ಲೆಲ್ಲ ಕಡೆನೂ ಕೂಡ ಮಳೆ ಆಗ್ತಾ ಇದೆ. ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ವಿ ಎಷ್ಟು ಮಟ್ಟಿಗೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿದೆ ಅಂತ ಹೇಳಿದ್ರೆ. ಮರ ಗಿಡಗಳೆಲ್ಲೂ ಕೂಡ ಅಲ್ಲಿ ನೋಡಿ, ಅಲ್ಲಿ ಗಾಳಿಲಿ ಹೆಂಗೆ ತೇಲ್ತಾ ಇದೆ ಅಂತ ಹೇಳಿ. ವಿಧಾನಸೌಧದ ಸುತ್ತಮುತ್ತವೂ ಕೂಡ ನೋಡಿ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಅಲ್ಲೂ ಕೂಡ ಎಷ್ಟು ಮಟ್ಟಿಗೆ ಮಳೆ ಸುರಿತಾ ಇದೆ ಅಂಥೇಳಿ. ಜೋರು ಮಳೆ ಇವತ್ತು ಬೆಂಗಳೂರಿನಾದ್ಯಂತ. ಬಿಸಿಲಿನ ಧಗೆಯಿಂದ ಕಂಗೆಟ್ಟಿದ್ದಂತಹ ಜನರಿಗೆ ಸ್ವಲ್ಪ ತಂಪು ನೆರೆದಿದ್ದಾನೆ ವರುಣ. ಅಲ್ಲಿ ನೋಡಿ, ಅಲ್ಲಿ ಆಲಿಕಲ್ಲು ನೆಲದ ಮೇಲೆ ಬೀಳ್ತಾ ಇರುವಂತಹ ಆಲಿಕಲ್ಲು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ಒಂದು ಕಡೆ ಬಿರುಗಾಳಿ ಸಹಿತ ಮಳೆ, ಇನ್ನೊಂದು ಕಡೆ ಆಲಿಕಲ್ಲು ಕೂಡ ಬೀಳ್ತಾ ಇದೆ. ಕಳೆದ ಒಂದು ವಾರದಿಂದಲೂ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ರಾಜ್ಯದಲ್ಲಿ ಮಳೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಸುದ್ದಿ ನೋಡ್ತಾ ಇದ್ವಿ. ಮಡಿಕೇರಿಯಲ್ಲಿ ಆಗ್ತಾ ಇದೆ, ಚಿಕ್ಕಮಗಳೂರಲ್ಲಿ ಜೋರು ಮಳೆ, ನಿನ್ನೆ ತುಮಕೂರಲ್ಲಿ ಮಳೆ ಆಗಿದೆ ಅನ್ನುವಂಥದ್ರ ಬಗ್ಗೆ. ಬಟ್ ಎಲ್ಲಪ್ಪ ಬೆಂಗಳೂರಲ್ಲಿ ಆಗ್ತಾ ಇಲ್ವಲ್ಲ ಮಳೆ ಅನ್ನುವಂಥದ್ರ ಬಗ್ಗೆ ಜನ ಪರಿತಪಿಸ್ತಾ ಇದ್ರು. ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇನ್ನೂ 40 ಡಿಗ್ರಿ ಎಲ್ಲ ದಾಟಿದೆ ಉಷ್ಣಾಂಶ. ಸೊ ಅಲ್ಲೂ ಕೂಡ ಸ್ವಲ್ಪ ಮಳೆ ಆದರೆ ಒಳ್ಳೆಯದು, ಮಳೆ ಬರಲಿ ಅಂತ ಹೇಳಿ ಜನ ಕಾಯ್ತಾ ಇದ್ದಾರೆ. ಈಗಲೂ ಕೂಡ ಮಳೆ ಜೋರಾಗೆ ಸುರಿತಾ ಇದೆ, ಅದು ಗುಡುಗು ಸಹಿತ. ಆ ಗುಡುಗಿನ ಶಬ್ದ ನೀವು ಫೀಲ್ ಮಾಡ್ಬೋದು. ಅಷ್ಟು ಮಟ್ಟಿಗೆ ಆ ಶಬ್ದ ಮನೆಯ ಒಳಗಡೆನೂ ಕೂಡ ಬರ್ತಾ ಇದೆ. ಇನ್ಫ್ಯಾಕ್ಟ್ ನಾವಿರುವಂಥ ಇಲ್ಲಿ ಸ್ಟುಡಿಯೋದಲ್ಲೂ ಕೂಡ ನಮಗೆ ಒಂದು ಶಬ್ದ ಕೇಳಿಸ್ತಾ ಇದೆ. ಅಷ್ಟು ಮಟ್ಟಿಗೆ ಜೋರು ಗುಡುಗು ಸಹಿತ ಆಗ್ತಾ ಇರುವಂಥ ಮಳೆ ಇದೆ. ನೋಡಿ, ಈ ವಿಧಾನಸೌಧದ ಸುತ್ತಮುತ್ತ ಶಾಂತಿನಗರ, ರಿಚ್ಮಂಡ್ ಸರ್ಕಲ್, ಕೋರಮಂಗಲ, ಮೆಜೆಸ್ಟಿಕ್ ಇಲ್ಲೆಲ್ಲೂ ಕೂಡ ಮಳೆ ಆಗ್ತಾ ಇದೆ. ಅದು ಆಲಿಕಲ್ಲು ಸಹಿತ ಮಳೆ. ನೋಡಿ, ಮರಗಿಡಗಳೆಲ್ಲವೂ ಕೂಡ ಗಾಳಿಗೆ ತೂರಾಡ್ತಾ ಇರುವಂಥ ದೃಶ್ಯಗಳು. ಮನೆಯ ಮೇಲ್ಛಾವಣಿಯ ಮೇಲೆ ಬೀಳ್ತಾ ಇರುವಂಥ ಆಲಿಕಲ್ಲು. ಮಳೆ ಬರಲಿ ಹೌದು, ಆದರೆ ಯಾವುದೇ ಅನಾಹುತ ಸೃಷ್ಟಿ ಮಾಡದೇ ಇರಲಿ ಅಂತ ಹೇಳಿ ಜನ ಬೇಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಇನ್ನೇನು ಟೈಮ್ ಆಯಿತು, ಎಲ್ಲರೂ ಕಚೇರಿಯಿಂದ ಮನೆಗಳಿಗೆ ತೆರಳಬೇಕು. ಪಾಪ ಟೂ ವೀಲರ್ನಲ್ಲಿರುವಂಥವ್ರು ಎಲ್ಲರೂ ಕೂಡ ಈಗ ಪರಿತಪಿಸುವಂಥ ಒಂದು ಸಂದರ್ಭ. ಮಳೆ ಬರಬೇಕು ಹೌದು, ಯಾಕಂದರೆ ಬಿಸಿಲಿನ ಝಳ ಜಾಸ್ತಿ ಇದೆ, ಬಿಸಿಲಿಂದ ಕಂಗೆಟ್ಟು ಹೋಗಿದ್ದಾರೆ ಜನ. ಬಟ್ ಅದರ ನಡುವೆ ಪಾಪ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋರಿಗೂ ಕೂಡ ತೊಂದರೆ. ಈ ಥರದ್ದು ಯಾವುದೋ ಅನಾಹುತಗಳಾಗದೇ ಇರಲಿ ಅಂತ ಹೇಳಿ ಜನ ಈಗ ಬೇಡ್ಕೊಳ್ತಾ ಇದ್ದಾರೆ. ನೋಡಿ, ಆ ಸೌಂಡ್ ನೋಡಿ, ಅದು ಆಲಿಕಲ್ಲು ಬೀಳ್ತಾ ಇರುವಂತಹ ಶಬ್ದ ಜೊತೆಗೆ ಗುಡುಗು ಸಹಿತ ಆಗ್ತಾ ಇರುವಂಥ ಒಂದು ಮಳೆ. ವಿಧಾನಸೌಧದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇನ್ನು ಬೆಂಗಳೂರಿನಲ್ಲಿ ಮಳೆ ಅಂತ ಹೇಳಿದ್ರೆ ಗಾಬರಿ ಯಾಕಾಗುತ್ತೆ ಅಂತ ಹೇಳಿದ್ರೆ, ಒಂದು ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗುತ್ತೆ, ಅಲ್ಲಿರುವಂಥ ಜನ ಪರಿತಪಿಸ್ತಾರೆ. ಇನ್ನೊಂದು ಕಡೆ ಇನ್ನೂ ಕೂಡ ಚರಂಡಿಗಳಲ್ಲಿ ಹೂಳು ತೆಗೆದಿಲ್ಲ. ಏನೋ ಇತ್ತೀಚೆಗೆ ಸ್ವಲ್ಪ ಕೆರೆಗಳಲ್ಲಿ ಹೂಳು ತೆಗೆಯುವಂಥ ಕೆಲಸ ಆಗ್ತಾಯಿತ್ತು, ಅಥವಾ ಹೆಬ್ಬಾಳ ಕೆರೆ ಆಗಲಿ ಅಥವಾ
ಅಕ್ಕಪಕ್ಕದಲ್ಲಿರುವಂಥ ಕೆಲವೊಂದಷ್ಟು ಕೆರೆಗಳು ಹೂಳು ತೆಗೆಯುವಂಥ ಕೆಲಸ ಆಗ್ತಾ ಇದೆ. ಅಟ್ಲೀಸ್ಟ್ ಅದೆಲ್ಲ ಕೆಲಸಗಳು ಮುಗಿದು ಮಳೆ ಬಂದು ಕೆರೆಗಳು ಭರ್ತಿಯಾದರೆ ಅದು ಕೂಡ ಸಂತೋಷ. ಆದರೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗೋದು, ಚರಂಡಿಗಳಲ್ಲಿ ನೀರು ಕಟ್ಕೊಳ್ಳೋದು, ಅಂಡರ್ಪಾಸ್ಗಳಲ್ಲಿ ನೀರು ಸೇರ್ಕೊಳ್ಳೋದು, ಇದು ಬೆಂಗಳೂರಿಗರಿಗೆ ಒಂದು ರೀತಿ ಶಾಪ. ಸೊ ಅದಕ್ಕೋಸ್ಕರ ಬೆಂಗಳೂರವರು ಸ್ವಲ್ಪ ಮಳೆ ಬರಲಪ್ಪ, ಯಾಕೆ ಬೇಕು ಇಂಥ ಜಾಸ್ತಿ ಮಳೆ ಅಂಥೇಳಿ ಪಾಪ ಪರಿತಪಿಸ್ತಾ ಇರ್ತಾರೆ. ಯಾಕಂದರೆ ಮಳೆ ಬಂತು ಅಂದರೆ ರಸ್ತೆ ಮೇಲೆಲ್ಲ ನೀರು ನೋಡಿ, ಆಲ್ರೆಡಿ ನೀರು ನಿಂತಿದೆ. ಆಲ್ರೆಡಿ 1 ಅಡಿ ಅರ್ಧ ಮೀರಿ ನೀರು ನಿಂತಿರುವಂಥ ದೃಶ್ಯಗಳಿವು. ಸೊ ಹೀಗೆ ಇನ್ನೂ ಸ್ವಲ್ಪ ಹೊತ್ತು ಜೋರು ಮಳೆ ಆದರೆ ಇನ್ನೂ ಕೂಡ ಸಮಸ್ಯೆ ಆಗುತ್ತೆ. ಬರೀ 2 ವೀಲರ್ಸ್ ಅಲ್ಲ, ಕಾರ್ನಲ್ಲಿ ಓಡಾಡೋರಿಗೂ ಕೂಡ ಸಮಸ್ಯೆ ಆಗುತ್ತೆ. ಒಟ್ನಲ್ಲಿ ಸಂಜೆ ಸುರಿತಾ ಇರುವಂಥ ಈ ಒಂದು ಮಳೆ ಒಂದು ಕಡೆ ಸಿಹಿ, ಯಾಕಂದರೆ ಬಿಸಿಲಿನಿಂದ ಕಂಗಿಟ್ಟಿದ್ವಿ, ಸ್ವಲ್ಪ ತಣ್ಣಗಾಗ್ತಾ ಇದೆ ಅಂಥೇಳಿ. ಅದ್ರ ಜೊತೆಗೆ ಏನು ಅನಾಹುತಗಳಾಗದೇ ಇರಲಪ್ಪ ಅನ್ನುವಂಥದ್ರ ಬಗ್ಗೆ ಬೆಂಗಳೂರಿಗರು ಕೇಳ್ಕೊತಾ ಇದ್ದಾರೆ. ನಾವು ಪ್ರತಿನಿಧಿ ಶಿವಪ್ರಸಾದ್ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಶಿವಪ್ರಸಾದ್, ಯಾವ ಏರಿಯಾದಲ್ಲಿದ್ದೀರಿ? ಅಲ್ಲಿ ಹೇಗಿದೆ ಮಳೆಯ ಆರ್ಭಟ? ಹೇಗೆ ಬರ್ತಾ, ಎಷ್ಟೊತ್ತಿಂದ ಸುರಿತಾ ಇದೆ ಮಳೆ? ಶಿವಪ್ರಸಾದ್, ಕಳೆದ ಅರ್ಧ ಗಂಟೆಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಭಾರಿ ಮಳೆ ಬೀಳ್ತಿರ್ತಕ್ಕಂಥದ್ದು, ಗುಡುಗು ಸಹಿತ ಭಾರಿ ಮಳೆಯಿಂದಾಗಿ ಗಾಳಿ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ರಭಸವಾಗಿ ಬಿಸಿರ್ತಕ್ಕಂಥ ಗಾಳಿ ಹಿನ್ನೆಲೆಯಲ್ಲಿ ಮರದ ರಂಧ್ರಗೊಂಬೆಗಳು ಕೂಡ ತುಂಡಾಗಿ ಬಿಟ್ಟಿರ್ತಕ್ಕಂಥದ್ದು. ಆಲಿಕಲ್ಲು ಸಹಿತ ಭಾರಿ ಮಳೆಗೆ ಬೆಂಗಳೂರಿನ ಹಲವೆಡೆ ರಸ್ತೆಗಳಲ್ಲೂ ಕೂಡ ಹೊಳೆಯಂತಾಗಿರ್ತಕ್ಕಂಥದ್ದು ನೀವು ಗಮನಿಸಬೇಕಾಗಿದೆ. ಹಿಂದೆ ಕೂಡ ಮಳೆ ಬಿದ್ದ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಸಣ್ಣ ಪ್ರಮಾಣದ ಮಳೆ ಬಂದರೂ ಕೂಡ ರಸ್ತೆಗಳಲ್ಲೂ ಕೂಡ ಹೊಳೆಯಂತಾಗ್ತವೆ. ಈ ಹಿನ್ನೆಲೆಯಲ್ಲಿ ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ಆಲಿಕಲ್ಲು ಸಹಿತ ಭಾರಿ ಬಿರುಗಾಳಿಯೊಂದಿಗೆ ಸುತ್ತಿರ್ತಕ್ಕಂಥ ಮಳೆ ಹಿನ್ನೆಲೆಯಲ್ಲಿ ಬಹುತೇಕ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ರಂಧ್ರಗೊಂಬೆಗಳು ಬಿದ್ದಿರ್ತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ಗಂಭೀರವಾಗಿ ಪೂರ್ಣತಃ ಬರಗಾಟಗಳು ಬಿದ್ದಿರ್ತಕ್ಕಂಥ ವರದಿ ಆಗ್ತಾನೆ ಇದೆ. ಈಗಾಗಲೇ ಶಿವಾನಂದ ಸರ್ಕಲ್ನಲ್ಲೂ ಕೂಡ ಬೃಹದಾಕಾರವಾಗಿರ್ತಕ್ಕಂಥ ಮರ ರಸ್ತೆಗೆ ಉಳಿದಿದೆ ಅಂತ ಹೇಳಿ ಈಗ ನಿಮಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ. ಕಳೆದ ಅರ್ಧ ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಧಾರಾಕಾರವಾಗಿ ಬೆಂಗಳೂರಿನ ಹಲವೆಡೆ ಶಿವಾಜಿನಗರ, ಜಯನಗರ, ಕೆಆರ್ಪುರಂ ಸೇರಿದಂತೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಮಳೆ ಸುರಿಸಿರ್ತಕ್ಕಂಥದ್ದು. ವಸಂತನಗರ ಹೀಗೆ ಹಲವು ಭಾಗಗಳಲ್ಲಿ ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಸುರಿಸಿರ್ತಕ್ಕಂಥದ್ದು. ಬಿರುಗಾಳಿ ಸಹಿತ ಭಾರಿ ಮಳೆಯಿಂದಾಗಿ ಆಲಿಕಲ್ಲು ಮಳೆ ಸಹಿತ ಬೀಳ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮರಗಳೆಲ್ಲವೂ ಕೂಡ ಅಂದ್ರೆ ರಸ್ತೆ ಬದಿ ಇರ್ತಕ್ಕಂಥ ಮರದ ರಂಧ್ರಗೊಂಬೆಗಳು ಕೂಡ ಉರುಳಿ ಧರೆಗೆ ಬೀಳ್ತಿರ್ತಕ್ಕಂಥದ್ದು ರಿಪೋರ್ಟ್ ಆಗ್ತಾ ಇರ್ತಕ್ಕಂಥದ್ದು. ರೆಹಮಾನ್, ನಿಜ ಶಿವಪ್ರಸಾದ್, ನೀವು ಹೇಳಿದ ಹಾಗೆ ಮಳೆ ಬರಬೇಕು, ನಿಜ. ಜನ ಕೂಡ ಕೇಳ್ತಾ ಇದ್ದಾರೆ, ಯಾಕಂದ್ರೆ ಬಿಸಿಲಿನ ಜಳ ಜಾಸ್ತಿ ಆಗಿದೆ ಅಂತೇಳಿ. ಬಟ್ ಅಟ್ ದ ಸೇಮ್ ಟೈಮ್ ಹಿಂಗೆ ಮಳೆ ಬಂದಾಗ ಒಂದಷ್ಟು ಅನಾಹುತಗಳು ಕೂಡ ಈಗ ಆಗುವಂಥದ್ದನ್ನು ನಾವು ನೋಡ್ತಿರ್ತೀವಿ. ಸೊ ಬಹುಶಃ ಅದೇ ರೀತಿಯಾದಂಥ ಒಂದು ಸಮಸ್ಯೆನ ಜನ ಕೂಡ ಎದುರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಆಫೀಸ್ ಕೂಡ ಬಿಡೋ ಟೈಮು, ಹೊರಡಬೇಕು, ಜನ ಹೋಗ್ತಾ ಇರ್ತಾರೆ. ಸೊ ಅವ್ರಿಗೆಲ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಶಿವಪ್ರಸಾದ್, ಬಹುಶಃ ಲೈನ್ ಕಟ್ ಆಗಿದೆ, ಮತ್ತೆ ನಾವು ಮಾತಾಡೋಣ. ಹೀಗೆ ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥ ಒಂದು ಧಾರಾಕಾರ ಮಳೆಯಿಂದಾಗಿ ಸಮಸ್ಯೆಗಳು ಆಗ್ತಾ ಇವೆ. ಆಲ್ರೆಡಿ ಈಗಾಗಲೇ ಒಂದು ಬೆಂಗಳೂರಿನಲ್ಲಿ ಆ ಕ್ರೆಸೆಂಟ್ ರಸ್ತೆ ಇರೋ ಕಡೆ ಅಲ್ಲಿ ಒಂದು ಬೃಹದಾಕಾರದ ಒಂದು ಮರ ಬಿದ್ದಿದೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಒಂದು ಮಾಹಿತಿ. ಭಾರೀ ಮಳೆ ಗಾಳಿಯಿಂದಾಗಿ ಅವಾಂತರಗಳು ಮುಂದಾಗಿ ಈಗ ವರದಿ ಆಗ್ತಾ ಇದೆ. ರಸ್ತೆಯಲ್ಲೇ ಬೃಹತ್ ಗಾತ್ರದ ಒಂದು ಮರ ಕೂಡ ಬಿದ್ದು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ಇಂಥ ಒಂದು ಜೋರು ಮಳೆ ಆದಂಥ ಸಂದರ್ಭದಲ್ಲಿ ಇಂಥವನ್ನ ಹಾಗಾಗಿ ಆಗುವಂಥ ಘಟನೆಗಳು ನೋಡ್ತೀವಿ. ಅದಕ್ಕೆ ಬೆಂಗಳೂರಿಗರಿಗೆ ಶಾಪ ಏನಂತ ಹೇಳಿದ್ರೆ, ಜೋರು ಮಳೆ ಆದರೂ ಸಮಸ್ಯೆ, ಜಾಸ್ತಿ ಬಿಸಿಲು ಬಂದಾಗಲೂ ಕೂಡ ಒಂದು ರೀತಿ ಸಮಸ್ಯೆ.